ಶ್ರೀಮತಿ ಅನ್ವಿತಾ ಋಗ್ವೇದ ಸೂರ್ಯವಂಶಿ ಭಾಗ 9 ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಆ ಕಾವ್ಯ ನಾನು ಆಲ್ರೆಡಿ ಆನ್ಲೈನಲ್ಲಿ ಟ್ಯಾಕ್ಸಿ ಬುಕ್ ಮಾಡಿದ್ದೀನಿ, ಇನ್ನೇನು 2 ನಿಮಿಷ. ಅನ್ವಿತಾ ತಡಪಡಾಯಿಸುತ್ತಾ, ಓ ಹೌದಾ, ಹಾಗಾದರೆ ನೀನು ಟ್ಯಾಕ್ಸಿನ ತಕ್ಷಣ ಕ್ಯಾನ್ಸಲ್ ಮಾಡು, ನಾನೇ ನಿನ್ನ ಆರಾಮಾಗಿ ಡ್ರಾಪ್ ಮಾಡ್ತೀನಿ ಬಾ ಅಂದ್ಲು ಕಾವ್ಯ ಹಠ ಇಡುತ್ತಾ. ಇಲ್ಲ ಬೇಡ ಕಾವ್ಯ, ಸುಮ್ಮನೆ ಯಾಕೆ ನಿಂಗೆ ತೊಂದರೆ, ನೀನು ಆಲ್ರೆಡಿ ಸುಸ್ತಾಗಿದೆಯಾ, ಈಗ ಮೊದಲು ಹೋಗಿ ಮನೆಗೆ, ನಾನು ಟ್ಯಾಕ್ಸಿಯಲ್ಲಿ ಸೇಫಾಗಿ ಹೋಗ್ತೀನಿ ಅಂತ ಅನ್ವಿತಾ ಕಾವ್ಯಳಿಗೆ ಪ್ರೀತಿಯಿಂದಲೇ ಸಮಾಧಾನ ಮಾಡಿ ಕಳಿಸಲು ಯತ್ನಿಸಿದ್ಲು. ಹೌದಾ ಬಿಡು, ನನಗೂ ಇವತ್ತು ತುಂಬ ಸುಸ್ತಾಗಿದೆ ಕಣೆ. ಆದರೆ ನಾನು ನಿನಗೊಂದು ಮಾತು ಹೇಳಲ್ಲ ಅನ್ವಿತಾ, ಇವತ್ತು ನಿಜಕ್ಕೂ ನನ್ನ ಲೈಫ್ನ ಬೆಸ್ಟ್ ಡೇ. ಕೊನೆಗೂ ನಮ್ಮ ಹ್ಯಾಂಡ್ಸಮ್ ಬಾಸ್ ನನ್ನ ಕಣ್ಣಾರೆ ನೋಡಿದೆ ಅಲ್ವಾ. ನನ್ನ ತಾಯಿಗೂ ಇವತ್ತೇ ಫೋನ್ ಮಾಡಿ ಆ ಬಾಸ್ ತರಹವೇ ಇರುವಂತಹ ಒಬ್ಬ ಸುಂದರವಾದ ಹುಡುಗನನ್ನು ನನಗೆ ಹುಡುಕುವಂತೆ ಪೀಡಿಸ್ತೀನಿ ಅಂತ ಕಾವ್ಯ ಬಹಳ ನಾಚಿಕೆಯಿಂದ ಮುಗುಳ್ನಕ್ಳು. ಹೌದಾ, ಖಂಡಿತ ನಿನ್ನ ಆಸೆ ನೆರವೇರುತ್ತೆ ಬಿಡು ಅಂತ ಅನ್ವಿತಾ ಕೃತಕವಾಗಿ ತಲೆ ಹಾಡಿಸ್ತಾಳೆ. ಸರಿ ಬಾಯ್, ಸಿ ಯು ಟುಮಾರೋ ಎನ್ನುತ್ತಾ ಕಾವ್ಯ ತನ್ನ ಸ್ಕೂಟರನ್ನು ಸ್ಟಾರ್ಟ್ ಮಾಡಿ ಅಲ್ಲಿಂದ ಹೋದ್ಲು. ಕಾವ್ಯ ಹೋದ ತಕ್ಷಣ ಅನ್ವಿತಾ ನಿಧಾನವಾಗಿ ಹೆಜ್ಜೆ ಹಿಡುತ್ತಾ ರಸ್ತೆಯ ಎದುರಿಗಿದ್ದ ಬಸ್ ನಿಲ್ದಾಣದ ಕಡೆಗೆ ನಡೆದು ಬಂದು ನಿಲ್ತಾಳೆ. ಅನ್ವಿತಾಳ ಮನದಾಳ, ಅಷ್ಟಕ್ಕೂ ಅವನು ಎಂತಹ ಮನುಷ್ಯ, ನನ್ನ ಹೆಸರು ಗೊತ್ತಿದ್ರೂ ಕೂಡ ಏನು ತಿಳಿದಿರೋ ಥರ ಆಫೀಸ್ನಲ್ಲಿ ನಿನ್ನ ಹೆಸರೇನು, ಪೂರ್ಣ ಹೆಸರೇನು ಅಂತ ಕೇಳಿ ನಾಟಕ ಬೇರೆ ಆಡ್ತಾನೆ. ಮಹಾನ್ ನಾಟಕಗಾರ, ಉದ್ದೇಶಪೂರ್ವಕವಾಗಿಯೇ ನನಗೆ ತೊಂದರೆ ಕೊಡ್ತಾನೆ ಇದ್ದಾನೆ. ಆದರೆ ಆ ಜನರಲ್ ಮ್ಯಾನೇಜರ್ ಪ್ರಿಯಾ ಅವನಿಗೆ ಸೂಕ್ತ ಅಂತ ಆಫೀಸ್ನವರೆಲ್ಲ ಯಾಕೆ ಆಡ್ಕೊಳ್ತಾ ಇದ್ದಾರೆ? ಅನ್ವಿತಾಳ ಆಲೋಚನೆ ಮತ್ತೆ ಮತ್ತೆ ಪ್ರಿಯಾ ಮತ್ತು ಋಗ್ವೇದನ ಸುತ್ತಾನೆ ಸುತ್ತಾ ಇದೆ. ನಾನು ಯಾಕೆ ಅವನ ಬಗ್ಗೆ ಇಷ್ಟೊಂದು ಯೋಚಿಸ್ತಾ ಇದ್ದೀನಿ? ಅವನು ಯಾರು? ಅವನು ಈ ಮದುವೆಯನ್ನು ಕೇವಲ ತನ್ನ ಅಮ್ಮನ ಆಸೆಗಾಗಿ ಮಾತ್ರ ಮಾಡ್ಕೊಂಡಿರೋಂಥ ಮನುಷ್ಯ. ಆದರೆ ಅವನಿಂದಾಗಿ ನನಗೆ ಒಂದು ಒಳ್ಳೆಯ ಶ್ರೀಮಂತ ಕುಟುಂಬ ಸಿಕ್ಕಿದೆ, ನನ್ನ ಅಪ್ಪ ಅಮ್ಮನಿಗೆ ನೆಮ್ಮದಿ ಸಿಕ್ಕಿದೆ. ನಾನು ಅವನ ಕಠಿಣ ಸ್ವಭಾವದ ಬಗ್ಗೆ ಯೋಚಿಸುವುದನ್ನು ಬಿಟ್ಟು ನನ್ನ ಕೆಲಸ ಏನು, ನಾನಾಯಿತು ನನ್ನ ಕೆಲಸ ಆಯಿತು ಅಂತ ಇರಬೇಕು, ಗಮನ ಹರಿಸೋದು ಒಳ್ಳೆಯಿತು ಅಂತ ಅವಳು ಬಸ್ ಸ್ಟ್ಯಾಂಡ್ನ ಕಂಬಕ್ಕೆ ಹೊರಗೆ ಯೋಚಿಸ್ತಾ ನಿಂತಳು. ಸಮಯ ಹೊರಳುತ್ತಿತ್ತು. ಇತ್ತ ಆಸ್ಪತ್ರೆಯಲ್ಲಿ ಪ್ರಿಯಾಳ ತಾಯಿಗೆ ರಾತ್ರಿ 8 ಗಂಟೆಗೆ ತುರ್ತು ಆಪರೇಷನ್ ಮಾಡಬೇಕಂತ ವೈದ್ಯರು ತಿಳಿಸಿದರು. ಆ ಆಸ್ಪತ್ರೆಯ ಗದ್ದಲ, ವೈದ್ಯರ ಓಡಾಟದ ನಡುವೆ ಸಿಲುಕಿದಂತಹ ಋಗ್ವೇದ ಅನ್ವಿತಾಳಿಗೆ ಬಸ್ ಸ್ಟ್ಯಾಂಡ್ನಲ್ಲಿ ಕಾಯಲು ಹೇಳಿದ್ದ ವಿಷಯವನ್ನು ಸಂಪೂರ್ಣವಾಗಿ ಮರೆತೇ ಬಿಟ್ಟಿದ್ದ. ಮತ್ತೊಂದೆಡೆ ತಾಯಿಯ ಆಪರೇಷನ್ ಬೈದಿದ್ದ ಪ್ರಿಯಾ ಋಗ್ವೇದನ ಕೈಯನ್ನು ಗಟ್ಟಿಯಾಗಿ ಅಪ್ಕೊಂಡು ಕಣ್ಣೀರನ್ನು ಹಾಕುತ್ತಾ ಕುಳಿತಿದ್ಲು. ಆಸ್ಪತ್ರೆಯ ತುರ್ತು ಪರಿಸ್ಥಿತಿ ಆಗಿದ್ದ ಕಾರಣ ಋಗ್ವೇದ ಅವಳನ್ನು ತಡೆಯಲು ಹೋಗದೆ ಅವನು ಏನು ಮಾಡೋಕ್ಕಾಗದೆ ಸುಮ್ಮನೆ ಕುಳಿತಿದ್ದ. ಅಷ್ಟರಲ್ಲಿ ಪ್ರಿಯಾಳ ಕಡೆಯ ಇಡೀ ಕುಟುಂಬವೇ ಆಸ್ಪತ್ರೆಯ ಕಾರಿಡಾರ್ನಲ್ಲಿ ಜಮಾಯಿಸಿತು. ಸ್ವಲ್ಪ ಸಮಯದ ನಂತರ ಆಪರೇಷನ್ ಥಿಯೇಟರ್ನಿಂದ ಹೊರಬಂದ ಮುಖ್ಯ ವೈದ್ಯರನ್ನು ಎಲ್ಲರೂ ಒಟ್ಟಿಗೆ ಸುತ್ತುವರೆದರು. ವೈದ್ಯರು ಮುಗುಳ್ನಗುತ್ತಾ, ಚಿಂತಿಸುವ ಅಗತ್ಯವಿಲ್ಲ, ಆಪರೇಷನ್ ಯಶಸ್ವಿಯಾಗಿದೆ, ಅವಳೀಗ ಸಂಪೂರ್ಣವಾಗಿ ಅಪಾಯದಿಂದ ಪಾರಾಗಿದ್ದಾಳೆ. ಆದರೆ ಇನ್ನು 4 ದಿನಗಳ ಕಾಲ ICUಯಲ್ಲಿ ತೀವ್ರ ನಿಗಾದಲ್ಲಿ ಇರಬೇಕಾಗುತ್ತೆ, ಆನಂತರ ಡಿಸ್ಚಾರ್ಜ್ ಮಾಡ್ತೀವಿ ಅಂತ ಹೇಳಿ ಅಲ್ಲಿಂದ ಹೋದರು. ಅದನ್ನು ಕೇಳಿದ ತಕ್ಷಣ ಋಗ್ವೇದ ನೆಮ್ಮದಿಯ ನಿಟ್ಟುಸಿರು ಬಿಟ್ಟು ನಿಧಾನವಾಗಿ ತನ್ನ ಜೇಬಿನಿಂದ ಮೊಬೈಲ್ ಹೊರತೆಗೆದು ಸಮಯ ನೋಡ್ತಾನೆ. ಋಗ್ವೇದನ ಮನಸ್ಸಿಗೆ ಹಠಾತ್ತನೆ ಮೆಚ್ಚಿನಂತಹ ಆಲೋಚನೆಯೊಂದು ಬರುತ್ತೆ. ಸಮಯ ಆಗಲೇ ರಾತ್ರಿ 8:15 ದಾಟಿತ್ತು. ಓ ಶಟ್ ಅಂತ ಅವನು ತನ್ನ ತಲೆಗೆ ತಾನೇ ಕೈ ಹೊಡೆದುಕೊಂಡು, ಅನ್ವಿತಾ ಸಂಜೆ 5:15ರಿಂದ ತನಗಾಗಿ ಬಸ್ ಸ್ಟ್ಯಾಂಡ್ನಲ್ಲೇ ಕಾಯ್ತಿರ್ತಾಳೆ ಅನ್ನೋ ಸತ್ಯ ಅವನಿಗೆ ಆವಾಗಲೇ ನೆನಪಾಗಿದ್ದು. ಅವಳ ಕೈಯಲ್ಲಿ ಬೇರೆ ಹೊಸ ಫೋನ್ ಇತ್ತು, ಅದರಲ್ಲಿ ಇನ್ನೂ ಸಿಮ್ ಕಾರ್ಡ್ ಕೂಡ ಇರಲಿಲ್ಲ. ಪ್ರಿಯಾ, ನನಗೆ ಅರ್ಜೆಂಟ್ ಕೆಲಸ ಇದೆ, ನಾನು ಈಗಲೇ ಓಡಬೇಕು, ನಿಮ್ಮ ಅಮ್ಮ ಸಂಪೂರ್ಣವಾಗಿ ಗುಣಮುಖರಾಗೋವರೆಗೂ ನೀನು ಆಫೀಸಿಂದ ರಜೆ ತೆಗೆದುಕೊಳ್ಬಹುದು ಅಂತ ಋಗ್ವೇದ ತರಾತುರಿಯಲ್ಲಿ ಹೇಳ್ತಾನೆ. ಥ್ಯಾಂಕ್ ಯು ಸೋ ಮಚ್ ವೇದ್, ಈ ಕಷ್ಟದ ಸಮಯದಲ್ಲಿ ನನ್ನ ಜೊತೆ ನಿಂತಿದ್ದಕ್ಕೆ ಧನ್ಯವಾದಗಳು ಅನ್ನುತ್ತಾ ಪ್ರಿಯಾ ಭಾವುಕಳಾಗಿ ಒಮ್ಮೆಗೆ ಋಗ್ವೇದನನ್ನು ಬಿಗಿಯಾಗಿ ತಬ್ಬಿ ಹಿಡ್ಕೊಬಿಡ್ತಾಳೆ. ಆದರೆ ಅವರಿಬ್ಬರಿಗೆ ತಿಳಿದಿರೋ ಥರ ಆಸ್ಪತ್ರೆಯ ಆ ಕಾರಿಡಾರ್ನ ಕತ್ತಲೆಯ ಪರದೆಯ ಹಿಂದಿನಿಂದ ಯಾರೋ ಒಬ್ಬ ಅನಾಮಧೇಯ ವ್ಯಕ್ತಿ ಇವರಿಬ್ಬರ ಆಪ್ತವಾದ ಫೋಟೋಗಳನ್ನು ತನ್ನ ರಹಸ್ಯ ಕ್ಯಾಮರಾದಲ್ಲಿ ಸತತವಾಗಿ ಕ್ಲಿಕ್ಕಿಸ್ತಾನೆ ಇದ್ದ. ಋಗ್ವೇದ ತಕ್ಷಣವೇ ಪ್ರಿಯಾಳ ಹೆಗಲನ್ನು ಮುಟ್ಟಿ ಅವಳನ್ನು ಪಕ್ಕಕ್ಕೆ ತಳ್ತಾ ಇದ್ದಾನೆ. ಇಟ್ಸ್ ಓಕೆ ಪ್ರಿಯಾ, ಇರಲಿ, ನಾನು ಬರ್ತೀನಿ ಅಂತ ಹೇಳಿ ಅತ್ಯಂತ ವೇಗವಾಗಿ ಕಾರನ್ನು ಕೀಲಿ ಹಿಡಿದು ಆಸ್ಪತ್ರೆಯಿಂದ ಹೊರಗೋಡ್ತಾನೆ. ಮುಂದಿನ 5 ನಿಮಿಷಗಳಲ್ಲಿ ಅವನು ತನ್ನ ಐಷಾರಾಮಿ ಕಾರನ್ನು ಅತ್ಯಂತ ವೇಗವಾಗಿ ಕಚೇರಿಯ ಎದುರಿಗಿನ ಬಸ್ ನಿಲ್ದಾಣದ ಕಡೆ ಚಲಾಯಿಸ್ತಾನೆ. ಕತ್ತಲೆ ಆಗ್ತಾ ಇದ್ದಾಗೆ ಆ ಬಸ್ ನಿಲ್ದಾಣದ ವಾತಾವರಣ ಭಯಾನಕವಾಗಿ ಬದಲಾಗ್ತಾ ಇದೆ. ಅನ್ವಿತಾ ಚಳಿಗೋ ಅಥವಾ ಭಯಕ್ಕೋ ತಾನು ತಂದಿದ್ದ ಸಣ್ಣ ಸ್ಕಾರ್ಫನ್ನು ಮೈಗೆ ಸುತ್ತಕೊಂಡು ಒಂದು ಮೂಲೆಯಲ್ಲಿ ಒಂಟಿಯಾಗಿ ನಿಂತಿದ್ಲು. ಅವಳು ಎಷ್ಟು ಎದುರಿದ್ದಾಳೆ, ಎಷ್ಟು ಟೆನ್ಷನ್ ಆಗಿದ್ದಾಳೆ ಅಂತ ಅವಳ ಮುಖದಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಸುತ್ತಲೂ ಕಣ್ಣಿಗೆ ಬೀಳುತ್ತಿದ್ದ ಅಪರಿಚಿತ ಪುರುಷರು ಅವಳನ್ನು ವಿಚಿತ್ರವಾದ ದೃಷ್ಟಿಯಿಂದ ನೋಡ್ತಾ ಇದ್ದಾರೆ.
ಅದನ್ನು ಗಮನಿಸಿದಂತಹ ಅನ್ವಿತಾಳಿಗೆ ಒಳಗೊಳಗೆ ಪ್ರಾಣ ಸಂಕಟ ಶುರುವಾಗಿತ್ತು. ಅಷ್ಟರಲ್ಲೇ ಋಗ್ವೇದನ ಐಷಾರಾಮಿ ಕಾರ್ ಬಂದು ರಸ್ತೆ ಪಕ್ಕದಲ್ಲಿ ನಿಲ್ಲುತ್ತೆ. ಬಸ್ ಸ್ಟ್ಯಾಂಡ್ನಲ್ಲಿ ದೈನಾಸಿಯಾಗಿ ನಿಂತಿದ್ದ ಅವಳನ್ನು ನೋಡಿದ ತಕ್ಷಣ ಋಗ್ವೇದನ ಎದೆಯಲ್ಲೊಂದು ಒಣಗಿದಂತಹ ಭಾವ ಆಯಿತು. ಅವನು ಗಾಬರಿಯಿಂದ ಕಾರ್ನಿಂದ ತಕ್ಷಣ ಇಳಿದು ಅವಳ ಬಳಿಗೆ ಧಾವಿಸ್ತಾನೆ. ಅನ್ವಿತಾ ಎಂದು ಆತಂಕದಿಂದ ಕರೀತಾನೆ. ಆ ಕತ್ತಲೆಯಲ್ಲಿ ಇದ್ದಕ್ಕಿದ್ದಂತೆ ಕೇಳಿದ ಅವನ ಧ್ವನಿಗೆ ಅನ್ವಿತಾ ಒಮ್ಮೆಗೆ ಸಂಪೂರ್ಣವಾಗಿ ಆಘಾತಕ್ಕೊಳಗಾಗಿ ಬೆಚ್ಚಿಬಿದ್ಲು. ರಿಲ್ಯಾಕ್ಸ್ ರಿಲ್ಯಾಕ್ಸ್ ಅನಿತಾ, ನಾನೇ ಅಂತ ಋಗ್ವೇದ ಅವಳ ನಡುಕವನ್ನು ನೋಡಿ ಸಾಂತ್ವನ ಹೇಳಲು ಅವಳನ್ನು ಮುಟ್ಟಲು ಕೈ ಮುಂದಕ್ಕೆ ಚಾಚಿದಾಗ ಅದರ ಮರುಕ್ಷಣವೇ ತಾನೆಷ್ಟು ಕಠಿಣವಾಗಿರಬೇಕು ಅಂತ ನೆನಪಿಸ್ಕೊಂಡ. ಕಣ್ಣು ಮುಚ್ಚಿ ತನ್ನ ಕೈಯನ್ನು ತಕ್ಷಣವೇ ಹಿಂದಕ್ಕೆ ತೆಗೆದುಕೊಂಡು ಮೊದಲು ಬಂದು ಕಾರ್ನಲ್ಲಿ ಕುಳಿತುಕೋ ಅಂತ ಗಂಭೀರವಾಗಿ ಹೇಳಿ ಅವನಿಗಾಗಿ ಪಕ್ಕದ ಬಾಗಿಲನ್ನು ತೆರೀತಾನೆ. ಅನ್ವಿತಾ ತನ್ನ ಇಡೀ ಶರೀರ ಆತಂಕದೊಂದಿಗೆ ಕಾರಿನ ಒಳಗೆ ಬಂದು ಸೀಟ್ನಲ್ಲಿ ಕುಳಿತುಕೊಳ್ತಾಳೆ. ಅವಳ ಕಾಲುಗಳು ವಿಪರೀತವಾಗಿ ನಡುಗ್ತಿದ್ವು. ಕಳೆದ 3 ಗಂಟೆಗಳಿಂದ ಆ ನಿಲ್ದಾಣದಲ್ಲೇ ನಿಂತಿದ್ದರಿಂದ ಅವಳ ಸುಕುಮಾರವಾದ ಕಾಲುಗಳು ವಿಪರೀತವಾಗಿ ನೋಯೋಕೆ ಪ್ರಾರಂಭಿಸಿದ್ವು. ಅವನ ಆದೇಶ ಮೀರಲಾಗದೆ ಕಾಯುವುದನ್ನು ಬಿಟ್ಟು ಅವಳಿಗೆ ಬೇರೆ ದಾರಿ ಇಲ್ಲ. ಋಗ್ವೇದ ಬಂದು ಡ್ರೈವಿಂಗ್ ಸೀಟ್ನಲ್ಲಿ ಕುಳಿತು ಕಾರನ್ನು ಚಲಾಯಿಸೋಕೆ ಶುರು ಮಾಡ್ತಾನೆ. ಅನ್ವಿತಾ ಎಂದಿನಂತೆ ತನ್ನ ಇಡೀ ದೇಹವನ್ನು ಕಾರಿನ ಬಾಗಿಲಿಗೆ ಕೊರ್ಕೊಂಡು ಅವನಿಗೆ ತಾಗದಂತೆ ಕುಳಿತಿದ್ಲು. ಆ ಸೀಟಲ್ಲಿ ಮತ್ತಿಬ್ಬರು ಕುಳಿತುಕೊಳ್ಳುವಷ್ಟು ಜಾಗ ಖಾಲಿ ಇತ್ತು. ಕಾರಿನ ಉದ್ದಕ್ಕೂ ಕೇವಲ ಮೌನ, ಉಸಿರುಗಟ್ಟುವ ವಾತಾವರಣ ಆವರಿಸಿತ್ತು. ಋಗ್ವೇದ ಡ್ರೈವ್ ಮಾಡ್ತಾನೆ. ಸ್ಟೇರಿಂಗ್ನ ಮೇಲಿಂದ ಆಗಾಗ ಅವಳ ಮುಖವನ್ನು ಗುಟ್ಟಾಗಿ ನೋಡ್ತಾ ಇದ್ದ. ಇಷ್ಟು ತಡವಾಗಿ ಬಂದಿದ್ದಕ್ಕೆ ಅವಳು ತನ್ನ ಮೇಲೆ ಸಿಟ್ಟಿನಿಂದ ಏನಾದರೂ ಪ್ರಶ್ನೆ ಕೇಳಬಹುದು, ಮಾತಾಡ್ಬೋದು ಅಂತ ಅವನು ಬಹುಶಃ ಭಾವಿಸಿದ್ದ. ಆದರೆ ಅನ್ವಿತಾ ಕಣ್ಣೀರನ್ನು ನುಂಗಿ ಮೌನವಾಗಿಯೇ ಉಳಿತಿದ್ಲು. 15 ನಿಮಿಷಗಳ ಪ್ರಯಾಣದ ನಂತರ ಕಾರು ಅವರ ಭವ್ಯವಾದ ವಿಲ್ಲಾದ ಮುಂದೆ ಬಂದು ನಿಲ್ಲುತ್ತೆ. ಅಲ್ಲಿದ್ದ ಸೆಕ್ಯೂರಿಟಿ ಗಾರ್ಡ್ ಗೌರವದಿಂದ ಗೇಟ್ ತೆರಿತಾನೆ. ಋಗ್ವೇದ ಕಾರನ್ನು ಪಾರ್ಕಿಂಗ್ ಜಾಗಕ್ಕೆ ತಂದು ನಿಲ್ಲಿಸಿದ್ರು. ಅನ್ವಿತಾ ಮಾತ್ರ ಕಾರಿನ ಬಾಗಿಲು ತೆರೆಯಲು ಎದುರಿ ಅಲ್ಲೇ ಕುಳಿತಿದ್ಲು. ಅವನು ಕಾರಿನಿಂದ ಇಳಿದು ಬಂದು ಅವಳ ಕಡೆಯ ಬಾಗಿಲನ್ನು ತೆರಿತಾನೆ. ಅನ್ವಿತಾ ಕಾರಿನಿಂದ ಇಳಿದು ಅವನಿಂದ ಸಾಕಷ್ಟು ಸುರಕ್ಷಿತ ಅಂತರವನ್ನು ಕಾಯ್ದುಕೊಂಡು ನಿಧಾನವಾಗಿ ನಡೆದು ವಿಲ್ಲಾದ ಒಳಗೆ ಬರ್ತಾಳೆ. ವಿಲ್ಲಾದ ಒಳಗೆ ಹೆಜ್ಜೆ ಹಿಡ್ತಾ ಇದ್ದಂಗೆ ಅಲ್ಲಿ 2 ವಯಸ್ಸಾದ ನಂಬಿಕಸ್ಥ ಸೇವಕಿಯರು ನಿಂತಿದ್ರು. ಅವರ ನೋಡಿದ ತಕ್ಷಣ ಋಗ್ವೇದನ ತಲೆ ಒಂದು ಕ್ಷಣ ಸುತ್ತಂಗಾಗುತ್ತೆ. ಯಾಕಂದರೆ ಅವರಿಬ್ಬರು ಅವನ ಅಮ್ಮ ಪ್ರೀತಿಯಿಂದ ಕಳಿಸ್ಕೊಟ್ಟಿದ್ದಂತಹ ಹಳೆಯ ಸೇವಕಿಯರೇ ಆಗಿದ್ರು. ಒಂದು ವೇಳೆ ಅವರು ಇಲ್ಲಿ ಇರದೇ ಹೋಗಿದ್ರೆ ಋಗ್ವೇದ ಅನ್ವಿತಾಳಿಗೆ ತಕ್ಷಣವೇ ಬೇರೊಂದು ಪ್ರತ್ಯೇಕವಾದ ಮಲಗುವ ಕೋಣೆಯನ್ನು ಸಿದ್ಧಪಡಿಸೋಕೆ ಬಹುಶಃ ಆದೇಶಿಸ್ತಿದ್ದೇನೋ. ಆದರೆ ಈಗ ತಾವಿಬ್ಬರು ಬೇರೆ ಬೇರೆ ರೂಮ್ನಲ್ಲಿ ಮಲಗ್ತೀವಿ ಅನ್ನೋ ಒಂದು ಸಣ್ಣ ಸುಳಿವು ಸಿಕ್ಕರೂ ಕೂಡ ಮುಂದಿನ 5 ನಿಮಿಷದಲ್ಲಿ ಆ ಸುದ್ದಿ ನೇರವಾಗಿ ಅವನ ಅಮ್ಮನಿಗೆ ತಲುಪುವುದರಲ್ಲಿ ಯಾವುದೇ ಅನುಮಾನ ಇರಲಿಲ್ಲ ಮತ್ತು ಅವಳ ಆರೋಗ್ಯ ಮತ್ತಷ್ಟು ಹದಗೆಡುತ್ತದೆ ಅನ್ನುವಂತಹ ಸತ್ಯ ಋಗ್ವೇದನಿಗೆ ಚೆನ್ನಾಗಿ ತಿಳಿದಿತ್ತು. ಬೇರೆ ವಿಧಿಯಿಲ್ಲದೆ ಅವನು ತನ್ನ ಮುಖ್ಯ ಮಲಗುವ ಕೋಣೆಯ ಕಡೆಗೆ ನಡೀತಾನೆ. ಅನ್ವಿತಾ ಬೇರೆ ದಾರಿ ಕಾಣದೆ ತಲೆ ತಗ್ಗಿಸಿ ಅವನನ್ನು ಹಿಂಬಾಲಿಸ್ತಾಳೆ. ಕೋಣೆಯ ಒಳಗೆ ಬಂದ ತಕ್ಷಣ ಋಗ್ವೇದ ಅನ್ವಿತಾಳ ಕಡೆ ತಿರುಗಿ, ನಾನು ಈ ಕೋಣೆಗೆ ವಾಶ್ರೂಮ್ನಲ್ಲಿ ಫ್ರೆಶ್ ಆಗ್ತೀನಿ, ಅಲ್ಲಿವರೆಗೆ ನೀನು ಪಕ್ಕದ ಅಟ್ಯಾಚ್ಡ್ ವಾಶ್ರೂಮ್ನಲ್ಲಿ ಫ್ರೆಶ್ ಅಪ್ ಆಗು, ನೀನು ಬಟ್ಟೆಗಳು ವಾರ್ಡ್ರೋಬಲ್ಲೇ ಇದೆ ಎಂದು ಕಟ್ಟುನಿಟ್ಟಾಗಿ ಹೇಳಿ ಬಾತ್ರೂಮಿನ ಒಳಗೆ ಹೋಗ್ತಾನೆ. ಅವನು ಒಳಗೆ ಹೋಗ್ತಿದ್ದಾಗ ಅನ್ವಿತಾ ಕಷ್ಟಪಟ್ಟು ತಡೆಹಿಡಿದಿದ್ದ ಉಸಿರನ್ನು ಜೋರಾಗಿ ಹೊರ ಹಾಕುತ್ತಾ ನೆಮ್ಮದಿಯ ದೀರ್ಘ ನಿಟ್ಟುಸಿರು ಬಿಟ್ಲು. ಅನ್ವಿತಾ ನಿಧಾನವಾಗಿ ನಡೆದು ಆ ದೊಡ್ಡ ವಾರ್ಡ್ರೋಬ್ ಬಳಿ ಬಂದ್ಲು. ಅಲ್ಲಿ ತನಗಾಗಿ ಜೋಡಿಸಿಟ್ಟಿದ್ದ ಬಟ್ಟೆಗಳನ್ನು ಅತ್ಯಂತ ಸರಳವಾದ ಒಂದು ಧೋತಿ ಮತ್ತು ಕುರ್ತವನ್ನು ಆರಿಸಿಕೊಂಡು ಫ್ರೆಶ್ ಅಪ್ ಆಗಲು ಪಕ್ಕದ ಅಟ್ಯಾಚ್ಡ್ ವಾಶ್ರೂಮ್ಗೆ ಬರ್ತಾಳೆ. ಅವಳು ಫ್ರೆಶ್ ಅಪ್ ಆಗಿ ಮೆಟ್ಟಿಲುಗಳ ಮೂಲಕ ಕೆಳಗೆ ಬರ್ತಾ ಇದ್ದಂಗೆ ಅಲ್ಲಿದ್ದ 2 ವಯಸ್ಸಾದ ಸೇವಕಿಯರು ಒಬ್ಬೊಬ್ಬರಾಗಿ ಗೌರವದಿಂದ ಅವಳ ಮುಂದೆ ಬಂದು ನಿಲ್ತಾರೆ. ಬನ್ನಿ ಮೇಡಮ್, ನಿಮ್ಗೆ ಏನು ಬೇಕು ಹೇಳಿ ಅಂತ ಹೇಳ್ತಾರೆ. ಅವರ ಆ ಮಾತಿಗೆ ಅನ್ವಿತಾ ತಕ್ಷಣ ಕೈ ಮುಗಿದು, ಪ್ಲೀಸ್, ನೀವು ವಯಸ್ಸಿನಲ್ಲಿ ನನಗಿಂತ ತುಂಬ ದೊಡ್ಡವರು, ನನ್ನನ್ನು ದಯವಿಟ್ಟು ಮೇಡಮ್ ಅಂತ ಎಲ್ಲ ಕರೀಬೇಡಿ, ನನಗೆ ಸಂಕೋಚ ಆಗುತ್ತೆ, ನನ್ನನ್ನು ಮೇಡಮ್ ಅಂತ ಕರೆದು ಮುಜುಗರ ಮಾಡಬೇಡಿ, ಕೇವಲ ಅನ್ವಿತಾ ಅಂತಲೇ ಕರೀರಿ, ಸಾಕಾಗುತ್ತೆ ಅಂತ ಹೇಳ್ತಾಳೆ. ಅವಳ ಮುಗ್ಧತೆ, ಅಹಂಕಾರವಿಲ್ಲದ ಗುಣವನ್ನು ನೋಡಿ ಆ ಸೇವಕಿಯರು ಮನಸ್ಸಿನಲ್ಲೇ ಮೆಚ್ಚುಗೆಯಿಂದ ತಲೆ ಆಡಿಸಿದ್ರು. ಸರಿ ಅಮ್ಮ, ಹಾಗೆ ಆಗಲಿ, ಬಂದು ಕುಳಿತುಕೊಳ್ಳಿ, ನಾವು ರಾತ್ರಿಯ ಊಟ ಸಿದ್ಧಪಡಿಸಿದ್ದೇವೆ ಅಂತ ಸೇವಕಿ ಅವಳನ್ನು ಡೈನಿಂಗ್ ಟೇಬಲ್ ಬಳಿ ಕರೆದೊಯ್ದಳು. ಅನ್ವಿತಾ ಕುಳಿತ ಕೆಲವೇ ಕ್ಷಣಗಳಲ್ಲಿ ಋಗ್ವೇದ ಕೂಡ ಸಂಪೂರ್ಣವಾಗಿ ರಿಫ್ರೆಶ್ ಆಗಿ ಟೀ ಶರ್ಟ್, ಟ್ರ್ಯಾಕ್ ಪ್ಯಾಂಟ್ ಧರಿಸಿ ಗಾಂಭೀರ್ಯದಿಂದ ಒಳಗೆ ಬಂದು ಅವಳ ಎದುರಿನ ಸೀಟ್ನಲ್ಲಿ ಕುಳಿತುಕೊಳ್ತಾನೆ. ಇಬ್ಬರು ಕೂಡ ಮುಖಾಮುಖಿಯಾಗಿ ಕುಳಿತು ಊಟ ಮಾಡ್ತಾ ಇದ್ದಾರೆ. ಆದರೆ ಕಾರ್ನಿಂದ ಶುರುವಾಗಿದ್ದ ಆ ಕಡು ಮೌನ ಊಟದ ಮೇಜಿನ ಮೇಲೂ ಆವರಿಸಿದ್ರಿಂದ ಅನ್ವಿತಾಳಿಗೆ ಆ ಮೌನದ ಆತಂಕದಲ್ಲಿ ಅನಸು ತುತ್ತು ಗಂಟಲಿಗೆ ಇಳಿಯುವುದೇ ಕಷ್ಟವಾಗಿತ್ತು. ಅವಳು ಹೇಗೋ ಕಷ್ಟಪಟ್ಕೊಂಡು ಸಣ್ಣದಾಗಿ ಸ್ವಲ್ಪ ಮಾತ್ರ ತಿಂದಳು.
ಆದರೆ ಋಗ್ವೇದ ಎಂದಿನಂತೆ ತನ್ನ ಶಿಸ್ತಿನ ಊಟವನ್ನು ಮುಗಿಸಿದ್ದ. ಯಾವುದೇ ಮರು ಮಾತನಾಡದೆ ತನ್ನ ಕಚೇರಿಯ ಲ್ಯಾಪ್ಟಾಪ್ ಕೆಲಸಗಳನ್ನು ಮುಂದುವರಿಸಲು ನೇರವಾಗಿ ಮೇಲಿನ ಮಹಡಿಯ ಮಲಗುವ ಕೋಣೆಗೆ ಹೊರಟು ಹೋಗ್ತಾನೆ. ಅವನು ಹೋದ ತಕ್ಷಣ ಅನ್ವಿತಾ ಅಲ್ಲಿ ಕೆಲಸ ಮಾಡ್ತಾ ಇರುವಂತಹ ಅಡುಗೆ ಆಕೆಯನ್ನು ನೋಡಿ, ನೀವು ಇನ್ನೂ ಊಟ ಮಾಡಿಲ್ಲ ಅನಿಸುತ್ತೆ, ಮೊದಲು ನೀವಿಬ್ಬರು ಊಟ ಮಾಡ್ಕೊಳ್ಳಿ, ನಾನು ಈ ಪಾತ್ರೆಗಳನ್ನು ಎತ್ತಿಡ್ಲಾ ಅಂತ ಪ್ರೀತಿಯಿಂದ ಕೇಳಿದ್ಲು. ಅಯ್ಯಯ್ಯೋ ಇಲ್ಲ ಅಮ್ಮ, ಅದೆಲ್ಲ ನಮ್ಮ ಕೆಲಸ ನೋಡಿ, ನೀವು ಹೋಗಿ ಆರಾಮಾಗಿ ವಿಶ್ರಾಂತಿ ಪಡ್ಕೊಳ್ಳಿ. ನಿಮಗೆ ರಾತ್ರಿ ಏನಾದರೂ ಅಗತ್ಯವಿದ್ದರೆ ಆ ಮೂಲೆಯಲ್ಲಿರೋ ಲ್ಯಾಂಡ್ಲೈನ್ ಫೋನಿಂದ ನಮಗೆ ಇಂಟರ್ಕಾಮ್ ಕಾಲ್ ಮಾಡಿ, ನಾವು ತಕ್ಷಣ ಬರ್ತೀವಿ ಅಂತ ಕೋಣೆಯೊಳಗೆ ಈ ಮುಖ್ಯ ಬಂಗಲೆಯ ಹಿಂಭಾಗದಲ್ಲೇ ಇದ್ದೇವೆ ಅಂತ ಸೇವಕಿ ಹೇಳಿದ್ಲು. ಅನ್ವಿತಾ ಮುಗುಳ್ನಗುತ್ತಾ ಸರಿ ಆಯಿತು ಅಂತ ತಲೆ ಆಡಿಸ್ತಾಳೆ. ಆದರೆ ಈಗ ಒಂಟಿಯಾಗಿ ಮೇಲಿನ ಮಹಡಿಯ ಆ ರಾಕ್ಷಸನ ಕೋಣೆಗೆ ಹೋಗಲು ಅವಳಿಗೆ ಯಾಕೋ ಗೊತ್ತಿಲ್ಲ, ವಿಪರೀತವಾದ ಭಯ, ಹೆದರಿಕೆ, ಹಿಂಸೆ, ನಾಚಿಕೆ ಎಲ್ಲವೂ ಒಟ್ಟೊಟ್ಟಿಗೆ ಆಗ್ತಾ ಇದೆ. ಅಲ್ಲಿಗೆ ಹೋದರೆ ಅವನು ಮತ್ತೆ ತನ್ನ ಮೇಲೆ ಹೇಗೆ ಕಿರ್ಚಾಡ್ತಾನೋ ಅಥವಾ ನನಗೆ ಹಿಂಸೆ ಕೊಡ್ಬೋದು ಅನ್ನೋ ಆತಂಕದಿಂದ ಅವಳು ಮೇಲಕ್ಕೆ ಹೋಗದೆ ಕೆಳಗಿನ ಹಾಲ್ನಲ್ಲಿ ಇದ್ದ ದೊಡ್ಡ ಸೋಫಾದ ಮೇಲೆ ಸುಮ್ಮನೆ ಕುಳಿತುಕೊಬಿಡ್ತಾಳೆ. ದಿನವಿಡೀ ಕೆಲಸದ ದಣಿವು, ಬಸ್ ಸ್ಟ್ಯಾಂಡ್ನಲ್ಲಿ ನಿಂತು ಸುಸ್ತಾಗಿದ್ದರಿಂದ ಅವಳು ಗೊತ್ತಿಲ್ಲದಂಗೆ ಎಷ್ಟು ಟಕ್ ಅಂತ ನಿದ್ದೆ ಬರುತ್ತೆ ಅಂದರೆ ಮುದುಡ್ಕೊಂಡು ಗಾಢ ನಿದ್ದೆಗೆ ಜಾರಿಬಿಡ್ತಾಳೆ. ರಾತ್ರಿ 11 ಗಂಟೆ ಸಮೀಪಿಸ್ತಿದ್ದಾಗೆ ಋಗ್ವೇದ ತನ್ನ ಆಫೀಸ್ ಕೆಲಸಗಳನ್ನೆಲ್ಲ ಮುಗಿಸಿ ಲ್ಯಾಪ್ಟಾಪ್ ಮುಚ್ಚಿದ ನಂತರ ರೂಮಿನ ಸುತ್ತಲೂ ಕಣ್ಣನ್ನು ಹಾಯಿಸ್ತಾ ಇದ್ದಾನೆ. ಅಷ್ಟಕ್ಕೂ ಅವಳು ಎಲ್ಲಿಗೋದ್ಲು, ಇಷ್ಟು ತಡ ಆದರೂ ಕೂಡ ಇನ್ನೂ ರೂಮಿಗೆ ಬಂದಿಲ್ವಲ್ಲ ಅಂತ ಅವನು ಮಲಗುವ ಕೋಣೆಯ ಪ್ರತಿಯೊಂದು ಮೂಲೆಯನ್ನು ಹುಡುಕ್ತಾ ಇರ್ತಾನೆ. ಆದರೆ ಅನ್ವಿತಾ ಮಾತ್ರ ಎಲ್ಲೂ ಕಾಣಿಸಲ್ಲ. ಕೊನೆಗೆ ಸ್ವಲ್ಪ ಆತಂಕದಿಂದ ಮೆಟ್ಟಿಲನ್ನು ಹಿಡಿದು ಕೆಳಗಿನ ಹಾಲ್ಗೆ ಓಡ್ ಬಂದ ಋಗ್ವೇದನಿಗೆ ಅನ್ವಿತಾ ಅಲ್ಲಿನ ಸೋಫಾದ ಮೇಲೆ ತಣ್ಣಗೆ ಸುರುಳಿಯಾಗಿ ಮಲಗಿರುವಂಥದ್ದು ಕಣ್ಣಿಗೆ ಬೀಳುತ್ತೆ. ಈ ಹುಡುಗಿಗೆ ಬುದ್ಧಿ ಇದೆಯೋ ಇಲ್ವೋ, ಮಲಗುವ ಕೋಣೆ ಮೇಲಿನ ಮಹಡಿಯಲ್ಲಿದೆ ಅಂತ ತಿಳಿದ್ರೂ ಕೂಡ ಇಲ್ಲಿ ಬಂದು ಮಲಗಿದ್ದಾಳಲ್ವ ಎಂದು ತನ್ನ ಕಣ್ಣುಗಳನ್ನು ತಿರುಗಿಸಿ ಗೊಣಗುತ್ತಾ ಅವಳ ಹತ್ತಿರ ಬಂದು ಅವಳನ್ನು ತನ್ನ ಬಲಿಷ್ಠ ತೋಳುಗಳಲ್ಲಿ ಎತ್ಕೊಳ್ತಾನೆ. ಕಳೆದ ಕೆಲವು ದಿನಗಳ ಒಡನಾಟದಲ್ಲಿ ಋಗ್ವೇದ ಖಂಡಿತವಾಗಿ ಗಮನಿಸಿದ ಒಂದು ದೊಡ್ಡ ವಿಷಯ ಅಂದರೆ, ಅನ್ವಿತಾ ಏನಾದರೂ ಒಮ್ಮೆ ನಿದ್ದೆಗೆ ಜಾರಿಬಿಟ್ರೆ ಇಡೀ ಜಗತ್ತೇ ಉರುಳಿದರೂ ಅವಳು ಎಚ್ಚರ ಆಗೋದೇ ಇಲ್ಲ. ಅದು ಒಂದು ಕಡೆ ಅವಳ ಅದೃಷ್ಟವೇ ಆಗಿತ್ತು. ಇಲ್ದಿದ್ದರೆ ಋಗ್ವೇದ ಪ್ರತಿದಿನ ತನ್ನನ್ನು ಹೀಗೆ ಎತ್ಕೊಂಡು ಹೋಗಿ ಹಾಸಿಗೆ ಮೇಲೆ ಮಲಗಿಸ್ತಾನೆ ಅನ್ನೋ ಒಂದು ರಹಸ್ಯ ಸತ್ಯ ಏನಾದರೂ ಒಂದು ವೇಳೆ ಅವಳಿಗೆ ತಿಳಿಸಿದರೆ ಆ ಶಾಕ್ ಅವಳು ಖಂಡಿತವಾಗಿಯೂ ಹೃದಯಾಘಾತವೇ ಆಗ್ತಿತ್ತೋ ಏನೋ. ಅವನು ಅವಳನ್ನು ಅತ್ಯಂತ ಮೃದುವಾಗಿ ಮೇಲಿನ ಕೋಣೆಯ ಬೆಡ್ ಮೇಲೆ ಮಲಗಿಸ್ತಾನೆ. ತಾನು ಹಾಸಿಗೆ ಇನ್ನೊಂದು ಬದಿಗೆ ಬಂದು ಮಲಗಿಕೊಳ್ತಾನೆ. ಆದರೆ ಬೆಡ್ ಮೇಲೆ ಮಲಗಿದ್ದ ಋಗ್ವೇದನಿಗೆ ಎಷ್ಟೇ ಪ್ರಯತ್ನಿಸಿದರೂ ಕೂಡ ಯಾಕೋ ನಿದ್ದೆನೇ ಬರ್ತಾ ಇಲ್ಲ. ಕಳೆದಂತಹ 2-3 ದಿನಗಳಿಂದ ಅವಳನ್ನು ತನ್ನ ಎದೆ ಮೇಲೆ ತನ್ನ ತೋಳುಗಳ ಆಸರೆಯಲ್ಲಿ ಮುದ್ದಾಗಿ ಹೊತ್ಕೊಂಡು ಮಲಗಲು ಅವನ ಮನಸ್ಸು ಮತ್ತು ಶರೀರ ಅರಿಯದೆಯೇ ಒಂದು ರೀತಿ ಅದಕ್ಕೆ ಗೊತ್ತಾಗ್ದೇ ಒಪ್ಕೊಂಡ್ಬಿಟ್ಟಿದೆ. ಇಂದು ಅವಳು ದೂರ ಮಲಗಿರುವುದನ್ನು ಅವನಿಗೆ ಬಹುಶಃ ಸಹಿಸೋಕೆ ಆಗಲಿಲ್ಲ. ನಾನು ಯಾಕೆ ಹೀಗೆ ಹುಚ್ಚನಂತೆ ವರ್ತಿಸ್ತಾ ಇದ್ದೀನಿ, ಅವಳಿಗಿಂತ ಮುಂಚೆ ನನಗೆ ಚೆನ್ನಾಗಿ ನಿದ್ದೆ ಬರ್ತಾ ಇತ್ತಲ್ವ, ನಾನು ಖಂಡಿತವಾಗಿ ಅವಳ ಆಕರ್ಷಣೆಯಿಂದ ದೂರವಿರಲೇಬೇಕು ಎಂದು ತನ್ನ ಮನಸ್ಸಿಗೆ ತಾನೇ ಕಠಿಣವಾಗಿ ಹೇಳಿಕೊಂಡ ಋಗ್ವೇದ ತಕ್ಷಣವೇ ಎದ್ದು ಹೋಗಿ ಡ್ರಾಯರ್ನಲ್ಲಿದ್ದ ನಿದ್ದೆ ಮಾತ್ರೆಗಳನ್ನು ತೆಗೆದು ಒಂದನ್ನು ನುಂಗ್ತಾನೆ. ಆ ಮಾತ್ರೆ ತಿಂದ ಕೆಲವೇ ನಿಮಿಷಗಳಲ್ಲಿ ಅವನು ಗಾಢವಾದ ನಿದ್ದೆಗೆ ಜಾರುತ್ತಾನೆ. ಮರುದಿನ ಮುಂಜಾನೆ ಅನ್ವಿತಾ ತನ್ನ ಕಣ್ಣುಗಳನ್ನು ಬಿಟ್ಟು ಎದ್ದಾಗ ತಾನು ಕೆಳಗಿನ ಸೋಫಾದಲ್ಲೆಲ್ಲ ಬದಲಾಗಿ ಮೇಲಿನ ಮಹಡಿಯ ಐಷಾರಾಮಿ ಹಾಸಿಗೆ ಮೇಲೆ ಇದ್ದೇನೆ ಅಂತ ಗೊತ್ತಾದಾಗ ಒಮ್ಮೆಲೆ ದಿಗ್ಭ್ರಮೆಗೊಳ್ತಾಳೆ. ಎದುರುಗಡೆ ಋಗ್ವೇದ ಇನ್ನೂ ಗಾಢ ನಿದ್ದೆಯಲ್ಲೇ ಇದ್ದಾನೆ. ಅವಳಿಗೆ ತನ್ನ ಪರಿಸ್ಥಿತಿ ನೋಡಿ ವಿಪರೀತ ಮುಜುಗರ ಮತ್ತು ಗೊಂದಲ ಕೂಡ ಆಯಿತು. ಅಯ್ಯೋ ದೇವರೇ, ನಾನು ಕೆಳಗೆ ಸೋಫಾದಲ್ಲಿ ಮಲಗಿದ್ದವಳು ಇಲ್ಲಿಗೆ ಹೆಂಗೆ ಬರೋಕ್ಕೆ ಸಾಧ್ಯ, ಹೆಂಗೆ ಬಂದೆ, ಮತ್ತೆ ಈ ರಾಕ್ಷಸನನ್ನು ಎತ್ಕೊಂಡು ಬಂದು ಮಲಗಿಸಿದ್ನಾ ಎಂದು ನೆನಪಿಸಿಕೊಳ್ಳುತ್ತಾ ನಾಚಿಕೆ ಮತ್ತು ಸಿಟ್ಟಿಂದ ತನ್ನ ತಲೆಗೆ ತಾನೇ ಕೈಯಿಂದ ಜೋರಾಗಿ ಹೊಡೆದುಕೊಂಡ್ಳು. ಅಯ್ಯೋ ದೇವರೇ, ಈ ನಿದ್ದೆಯಲ್ಲಿ ನಡೆಯುವಂತಹ ಕಾಯಿಲೆ ಬೇರೆ ನನಗಿದೆಯಾ, ಇಷ್ಟೊಂದು ಕೆಟ್ಟದಾಗಿ ಹೆಚ್ಚಿಗೆ ಆಗಿದೆಯಾ, ನನ್ನ ಕಾಲೇಜ್ ಹಾಸ್ಟೆಲಲ್ಲಿದ್ದಾಗ ಎಂದಿಗೂ ಕೂಡ ಈಗ ಆಗ್ತಾನೆ ಇರಲಿಲ್ವಲ್ಲ, ಈಗ ಇಲ್ಲಿಗೆ ಬಂದಮೇಲೆ ಯಾಕೆ ಈ ರೀತಿಯ ಕಾಯಿಲೆ ಬಂತು, ನಾನು ಆದಷ್ಟು ಬೇಗ ಒಬ್ಬ ಒಳ್ಳೆಯ ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೊಳ್ಬೇಕು ಎಂದು ಅನ್ವಿತಾ ತನ್ನ ಮನಸ್ಸಿನಲ್ಲೇ ಗಟ್ಟಿಯಾಗಿ ನಿರ್ಧರಿಸಿದ್ಲು. ಬೇಗನೆ ಫ್ರೆಶ್ ಆಗಲು ಮುಂದಿನ ಕೋಣೆಗೆ ಓಡ್ತಾಳೆ. ಮುಗ್ದಗೆ ತಾನಾಗಿ ನಡೆದುಕೊಂಡು ಬಂದಿಲ್ಲ, ಆ ರಾಕ್ಷಸನನ್ನು ಎತ್ಕೊಂಡು ಬಂದು ಮಲಗಿಸ್ಕೊಂಡಿದ್ದಾನೆ ಅನ್ನೋ ಸತ್ಯ ತಿಳಿದಿರಲಿಲ್ಲ. ಅಷ್ಟರಲ್ಲೇ ಋಗ್ವೇದನ ಐಫೋನ್ನ ರಿಂಗ್ಟೋನ್ ಜೋರಾಗಿ ಸದ್ದು ಮಾಡುತ್ತೆ. ಆ ಶಬ್ದಕ್ಕೆ ನಿದ್ದೆ ಮಾತ್ರೆ ತಿಂದಿದ್ದ ಋಗ್ವೇದ ಕಷ್ಟಪಟ್ಟು ಕಣ್ಣುಗಳನ್ನು ಬಿಡ್ತಾನೆ. ವಿಪರೀತ ತಲೆನೋವಿನಿಂದ ಒಮ್ಮೆ ತಲೆ ಸವರುತ್ತಾ ಬೆಡ್ ಪಕ್ಕದಲ್ಲಿದ್ದ ಫೋನ್ ಎತ್ತಿ ಸ್ಕ್ರೀನ್ ನೋಡ್ತಾನೆ. ಪರದೆಯ ಮೇಲೆ ಪ್ರಿಯಾ ಅನ್ನೋ ಹೆಸರು ಫ್ಲ್ಯಾಶ್ ಆಗ್ತಾಯಿದೆ. ಅವನು ದೀರ್ಘವಾಗಿ ನಿಟ್ಟುಸಿರು ಬಿಡುತ್ತಾ ಫೋನ್ ರಿಸೀವ್ ಮಾಡಿಕೊಂಡ. ಅನ್ವಿತಾಳಿಗೆ ತೊಂದರೆಯಾಗಬಾರ್ದು ಎಂದು ಮೆಲ್ಲನೆ ಎದ್ದು ರೂಮಿನ ಗ್ಯಾಲರಿಯ ಕಡೆಗೆ ನಡೆದು ಹೋಗ್ತಾನೆ. ಅದೇ ಸಮಯದಲ್ಲಿ ರೂಮ್ನಿಂದ ಫ್ರೆಶ್ ಅಪ್ ಆಗಿ ಬರುತ್ತಿದ್ದಂತಹ ಅನ್ವಿತಾಳ ಕಿವಿಗೆ ಋಗ್ವೇದನ ಬಾಯಿಯಿಂದ ಬಂದ ಆ ಪ್ರಿಯಾ ಎನ್ನುವಂತಹ ಒಂದು ಹೆಸರು
ತುಂಬ ಸ್ಪಷ್ಟವಾಗಿ ಕೇಳಬರುತ್ತೆ. ಅವಳ ಕಿವಿಗೆ ಬೀಳುತ್ತೆ ಅನ್ವಿತಾಳ ಮನದಾಳ. ಓ, ಈ ಪ್ರಿವಿಯಾ ಯಾಕೆ ಬೆಳಗ್ಗೆನೆ ಇವನಿಗೆ ಫೋನ್ ಮಾಡ್ತಾ ಇದ್ದಾಳೆ? ಇಬ್ಬರ ನಡುವೆ ನಿಜವಾಗಿ ಏನೋ ನಂಟಿದೆ ಅನಿಸುತ್ತೆ. ತನ್ನ ಪ್ರವೇಶದಿಂದಲೇ ಅವರಿಬ್ಬರ ಪ್ರೀತಿಗೆ ತೊಂದರೆ ಆಗ್ತಿದೆ. ಬಹುಶಃ ತಾನು ಈ ವಿಷಯದ ಬಗ್ಗೆ ಅತ್ತೆ ಜೊತೆ ಮಾತಾಡಲೇಬೇಕು. ಇಲ್ಲ, ಅವರಿಗೆ ಆಲ್ರೆಡಿ ಹುಷಾರಿಲ್ಲ. ಈ ವಿಷಯ ತಿಳಿದ್ರೆ ಅವ್ರ ಆರೋಗ್ಯ ಮತ್ತಷ್ಟು ಹದಗೆಡಬಹುದು. ಅದಕ್ಕೆ ನಾನೇ ಕಾರಣ ಆಗ್ತೀನಿ. ಅನ್ವಿತಾ ತನ್ನ ಒದ್ದೆಯಾದ ಕೂದಲನ್ನು ಹಿಂಡುತ್ತಾ ಒಂದು ಕ್ಷಣ ತೀವ್ರವಾಗಿ ಯೋಚನೆ ಮಾಡಿದ್ಲು. ಕೊನೆಗೆ ತನ್ನಿಂದ ಇಬ್ಬರು ಜೀವನ ಹಾಳಾಗೋದು ಬೇಡ ಅಂತ ಅಂದ್ಕೊಂಡು ನೇರವಾಗಿ ಋಗ್ವೇದನ ಜೊತೆ ಮಾತಾಡಿ ವಿಚ್ಛೇದನ ಪಡೆದುಕೊಳ್ಳಲು ಮನಸ್ಸಿನಲ್ಲೇ ಒಂದು ಕಠಿಣವಾದ ನಿರ್ಧಾರಕ್ಕೆ ಬಂದ್ಲು. ಮುಂದೆ ಏನಾಗ್ತದೋ ಅದು ಜರುಗಲಿ ಅಂತಲೂ ಅಂದುಕೊಂಡ್ಳು. ಅಷ್ಟರಲ್ಲೇ ಗ್ಯಾಲರಿಯಿಂದ ಋಗ್ವೇದ ಒಳಗೆ ಬರುವಂತಹ ಶಬ್ದ ಕೇಳಿ ಅವಳು ಒಮ್ಮೆಲೆ ಎಚ್ಚೆತ್ಕೊಂಡು ಅವನಿಗೆ ಮುಖ ತೋರಿಸಲು ಮುಜುಗರ ಪಟ್ಕೊಂಡು ಬೇಗನೆ ಮೆಟ್ಟಿಲುಗಳನ್ನು ಹಿಡಿದು ಕೆಳಗೆ ಬಂದ್ಲು. ಆತ ರೂಮ್ನಲ್ಲಿದ್ದಂತಹ ಋಗ್ವೇದ ಬಾತ್ರೂಮ್ಗೆ ಹೋಗಿ ಶವರ್ ಆನ್ ಮಾಡಿ ನಿಂತ್ಕೊಳ್ತಾನೆ. ತಣ್ಣನೆಯ ನೀರು ಮೈ ಮೇಲೆ ಬೀಳ್ತಿದ್ದಂಗೆ ತನ್ನ ಮನಸ್ಸನ್ನು ಹತೋಟಿಗೆ ತರೋಕೆ ಪ್ರಯತ್ನಿಸ್ತಾನೆ. ಋಗ್ವೇದನ ಮನದಾಳ ಕಂಟ್ರೋಲ್ ವೇದ ಕಂಟ್ರೋಲ್. ಬೆಳಗ್ಗೆ ಎದ್ದ ತಕ್ಷಣ ನಾನು ಅವಳನ್ನು ಆ ಮಟ್ಟಿಗೆ ಯಾಕೆ ತದೇಕ ತಿಚ್ಚದಿಂದ ನೋಡ್ತಾ ಇದ್ದೆ. ಅದೃಷ್ಟವಶಾತ್ ಅವಳದನ್ನು ಗಮನಿಸಲಿಲ್ಲ. ನನ್ನ ಅದೃಷ್ಟ ಇಲ್ದಿದ್ರೆ ನನ್ನ ಗೊತ್ತೇ ಹೊರಟು ಹೋಗ್ತಿತ್ತಲ್ಲ. ಆದರೂ ನಾನು ಇತ್ತೀಚೆಗೆ ಅವಳ ಮುಗ್ಧ ಮುಖದಲ್ಲಿ ಯಾಕೆ ಹೀಗೆ ಕಳೆದು ಹೋಗ್ತಾ ಇದ್ದೀನಿ? ಅದು ಕೇವಲ ಆಕರ್ಷಣೀಯ ಅಥವಾ ನಿಜವಾದ ಪ್ರೀತಿಯಾ? ಇಲ್ಲ, ಇದೆಲ್ಲ ಬರೀ ಮೂಢನಂಬಿಕೆ. ನನ್ನ ಮನಸ್ಸು ದಾರಿ ತಪ್ತಾ ಇದೆ ಅಷ್ಟೇ. ಅವನು ತನ್ನನ್ನು ತಾನು ಶಾಂತಗೊಳಿಸ್ಕೊಂಡನು. ಶವರ್ನ ನೀರಿನೊಂದಿಗೆ ಅವಳ ಆಲೋಚನೆಗಳು ಸದ್ಯಕ್ಕೆ ಅವನ ತಲೆಯಿಂದ ದೂರ ಸರಿದರೂ ಕೂಡ ಅವಳ ಮುದ್ದಾದ ಮುಖ ಮಾತ್ರ ಕಣ್ಣು ಮುಂದೆ ಹಾಗೆ ಸುಳಿದಾಡ್ತಾ ಇತ್ತು. ಕೆಳಗೆ ಡೈನಿಂಗ್ ಹಾಲ್ನಲ್ಲಿ, ಮೇಡಮ್, ನಾವು ಬೆಳಗಿನ ಉಪಹಾರವನ್ನು ಅಂದರೆ ಬ್ರೇಕ್ಫಾಸ್ಟನ್ನು ಸಿದ್ಧಪಡಿಸಿದ್ದೇವೆ. ನಿಮಗೆ ಇನ್ನೇನಾದರೂ ವಿಶೇಷವಾದ ಅಡುಗೆಗಳು ಬೇಕಿದ್ರೆ ದಯವಿಟ್ಟು ನಮಗೆ ತಿಳಿಸಿ ಅಮ್ಮ ಎಂದು ಸೇವಕಿ ಬಂದು ಕೇಳಿದ್ಲು. ಅಯ್ಯೋ, ಇಲ್ಲ, ಇದೇ ಸಾಕಾಗುತ್ತೆ ಎಂದು ಅನ್ವಿತಾ ತಾನೇ ಮುಂದೆ ನಿಂತು 2 ಪ್ಲೇಟ್ಗಳಲ್ಲಿ ಬಿಸಿಬಿಸಿಯಾದ ಉಪ್ಪಿಟ್ಟನ್ನು ನೀಟಾಗಿ ಜೋಡಿಸ್ಕೊಂಡು ಡೈನಿಂಗ್ ಟೇಬಲ್ ಮೇಲೆ ತಂದಿಡ್ತಾಳೆ. ಇಬ್ಬರು ಸೇವಿಕೆಯರು ಕಿಚನ್ನ ಉಳಿದ ಕೆಲಸಗಳನ್ನು ಮುಗಿಸೋಕೆ ಹಿಂಭಾಗದ ಕೋಣೆಗೆ ಹೊರಟು ಹೋದರು. ಅಷ್ಟರಲ್ಲೇ ಕೋಟನ್ನು ಧರಿಸಿ ಸಜ್ಜಾಗಿ ಬಂದಂತಹ ಋಗ್ವೇದ ಉಪಹಾರಕ್ಕಾಗಿ ಮೇಜಿನ ಬಳಿ ಬಂದು ಕುಳಿತುಕೊಳ್ತಾನೆ. ಕುಳಿತ ತಕ್ಷಣ ಅವನು ಕೇಳಿದ ಮೊದಲ ಪ್ರಶ್ನೆ ಕಾಫಿ ಎಲ್ಲಿದೆ ಎಂಬುದು. ಅನ್ವಿತಾ ಸುತ್ತಲೂ ನೋಡಿದಾಗ ಅಲ್ಲಿ ಕೆಲಸದವ್ರು ಯಾರೂ ಇರಲಿಲ್ಲ. ಅದಕ್ಕೆ ಅವಳೇ ನೇರವಾಗಿ ಅಡುಗೆ ಮನೆಗೆ ಹೋಗಿ ತನಗಿದ್ದ ಅದ್ಭುತ ಅಡುಗೆ ಜ್ಞಾನವನ್ನು ದಣಿವು ನಿವಾರಿಸುವಂತಹ ಒಂದು ಗಮಗಮಿಸುವಂತಹ ಫಿಲ್ಟರ್ ಕಾಫಿಯನ್ನು ತಯಾರಿಸ್ತಾಳೆ. ಅದನ್ನು ತಂದು ಅತ್ಯಂತ ಸದ್ದಿಲ್ಲದೆ ಋಗ್ವೇದನ ಮುಂದೆ ಮೇಜಿನ ಮೇಲಿಟ್ಲು. ಋಗ್ವೇದ ಎಂದಿನಂತೆ ಯಾವುದೇ ಭಾವನೆಯನ್ನು ತೋರಿಸದೆ ಗಂಭೀರವಾಗಿ ಆ ಕಾಫಿ ಕಪ್ಪನ್ನು ಕೈಗೆತ್ಕೊಳ್ತಾನೆ. ಆದರೆ ಆ ಬಿಸಿ ಕಾಫಿಯ ಮೊದಲ ಸಿಪ್ ಕುಡಿತಿದ್ದಂಗೆ ಋಗ್ವೇದನ ಕಣ್ಣುಗಳು ಒಮ್ಮೆಲೆ ಅರಳುತ್ತವೆ. ಋಗ್ವೇದನ ಮನದಾಳ, ವಾವ್, ಎಂತಹ ಅದ್ಭುತವಾದ ರುಚಿ! ಇಷ್ಟು ದಿನ ಈ ಬಂಗಲೆಯಲ್ಲಿ ಕುಡಿದ ಕಾಫಿಗಿಂತ ಇದೆಷ್ಟು ಭಿನ್ನವಾಗಿದೆ. ನಿಜಕ್ಕೂ ಮೈಂಡ್ ರಿಫ್ರೆಶ್ ಆಗ್ತಾ ಇದೆ. ಅವನಿಗೆ ಅವಳುಗಳಿಗೆ ಅತ್ಯಂತ ಅದ್ಭುತ ಅನಿಸಿದ್ರು ಕೂಡ ಮುಖದಲ್ಲಿ ಮಾತ್ರ ಖುಷಿಯನ್ನು ತೋರ್ಪಡಿಸಿದೆ ಮೌನವಾಗಿ ನಾರ್ಮಲ್ ಆಗಿ ಕಾಫಿಯನ್ನು ಕುಡಿದು ಮುಗಿಸ್ತಾನೆ. ಊಟ ಮುಗಿಸಿ ಎದ್ದ ಋಗ್ವೇದ ಅನ್ವಿತಾಳ ಕಡೆ ತಿರುಗಿ, ನಿನ್ನನ್ನು ಯಾವ ಬಸ್ ಸ್ಟ್ಯಾಂಡಲ್ಲಿ ಡ್ರಾಪ್ ಮಾಡಿದ್ನೋ ಅದೇ ಬಸ್ ನಿಲ್ದಾಣದ ಬಳಿ ಇನ್ನು ಮುಂದೆ ಪ್ರತಿದಿನ ಬೆಳಗ್ಗೆ ನಮ್ಮ ಫ್ಯಾಮಿಲಿ ಡ್ರೈವರ್ ಬಂದು ನಿನ್ನನ್ನು ಆಫೀಸಿಗೆ ಡ್ರಾಪ್ ಮಾಡ್ತಾರೆ. ಹಾಗೆ ಸಂಜೆ ಆಫೀಸ್ ಮುಗಿದ ತಕ್ಷಣ ಸಮಯಕ್ಕೆ ಸರಿಯಾಗಿ ಅದೇ ಜಾಗದಿಂದ ನಿನ್ನನ್ನು ಪಿಕ್ ಕೂಡ ಮಾಡಿಕೊಂಡು ಮನೆಗೆ ಕರೆತರುತ್ತಾರೆ. ಇನ್ನು ಮುಂದೆ ಬಸ್ ಸ್ಟ್ಯಾಂಡ್ನಲ್ಲಿ ಕಾಯುವಂತಹ ಯಾವುದೇ ಅಗತ್ಯ ಇರೋದಿಲ್ಲ ಎಂದು ಪ್ರತಿಯೊಂದು ವಿವರವನ್ನು ಕಟ್ಟುನಿಟ್ಟಾಗಿ ವಿವರಿಸ್ತಾನೆ. ಕತೆ ಮುಂದುವರಿಯುತ್ತೆ. ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದೆ ಏನಾಗುತ್ತೆ ಅಂತ ನೋಡೋಣ.